ಎಲ್ಲವೂ ನಮಸ್ಕಾರ ಸ್ನೇಹಿತರ. ಇಲ್ಲಿ ಗೌರಿ ಬದುಕಲ್ಲಿ ನಡೆದಿರೋ ಆ ಒಂದು ಕರಾಳ ಘಟನೆ ಏನು, ಆಕೆ ಶಾಕ್ ಆಗ್ತಿರೋದು ಯಾಕೆ, ನೆನಪಿಲ್ದಿರುವ ಆ ಘಟನೆ ಯಾರಿಗೆ ಸಂಬಂಧಪಟ್ಟಿದೆ? ಆ ಕಡೆ ಅರ್ಚನಾ ತಂದೆ, ಈ ಕಡೆ ಗೌರಿ ಅಮ್ಮ, ಇವರಿಬ್ಬರ ನಡುವೆ ಏನೋ ಒಂದು ಇದೆ ಅಂತ ಅನ್ನಿಸ್ತಾ ಇದೆ. ಈ ಕಡೆ ಅಜ್ಜಿ ಹೇಳೋಕೆ ಹೊರಟಿದ್ದ ಆ ಒಂದು ಸತ್ಯ ಏನು, ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಗೌರಿ ಮನೆಗೆ ಬಂದಿದ್ದಾಳೆ ಅಪ್ಪನ ಬಿಟ್ಟು. ಈ ಕಡೆ ಒಬ್ಬೊಬ್ಬರು ಒಂದೊಂದು ಪ್ರಶ್ನೆ ಕೇಳ್ತಿದ್ದಾರೆ. ಆದರೆ ಇಲ್ಲಿ ಅಜ್ಜಿ ಮಾತ್ರ ಯಾವುದೇ ಕಾರಣಕ್ಕೂ ಗೌರಿನ ಮನೆ ಒಳಗಡೆ ಬಿಟ್ಕೊಳ್ಳೋಕೆ ರೆಡಿಯಿಲ್ಲ. ಬಿಕಾಸ್ ಇಲ್ಲಿ ಮನೆ ಮಗಳು ಮೊಮ್ಮಗಳು ಗಂಡನ ಮನೆಯಿಂದ ಮನೆಗೆ ಬಂದಿದ್ದಾಳೆ ಅಂದರೆ ಅದು ಒಂದು ಒಳ್ಳೆ ವಿಷಯವಾಗಿ ಬಂದಿಲ್ಲ. ಗಂಡನ ಮನೆ ಬಿಟ್ಟು ಬಂದಿದ್ದಾಳೆ ಅಂದಮೇಲೆ ಯಾಕೆ ಏನು ಅನ್ನೋದನ್ನು ಪ್ರಶ್ನೆ ಮಾಡಬೇಕಾಗತ್ತೆ. ಅದನ್ನು ಬಿಟ್ಟು ಅವಳನ್ನು ಮನೆ ಒಳಗಡೆ ಕರ್ಕೊಡೋದಲ್ಲ ಅಂತ ಹೇಳಿ ಅಜ್ಜಿ ಖಡಕ್ಕಾಗಿದ್ದಾರೆ. ಯಾಕೆ ಏನು ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ನಿಮ್ಮ ಅಪ್ಪ ನಿಮ್ಮ ತಾತ ಎಲ್ಲ ನಮ್ಮ ಗೌರಿ ಥರ ಹುಡುಗಿನೇ ಇಲ್ಲ ಅಂತ ಅಂದ್ಕೊಂಡು ಬರ್ತಾಯಿದ್ರು, ನಿನ್ನ ಮೊಮ್ಮಗಳು ಅಂತ ಮುದ್ದಾಗಿ ಸಾಕಿದ್ದಕ್ಕೆ ಇದೇನ ಕೊಡೋದು ಬೆಲೆ, ಯಾಕೆ ಬಿಟ್ಟು ಬಂದೆ ನೀನು ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಈ ಕಡೆ ಮಾಣಿಕ್ಯ ಅಂತೂ ನೀನು ಹೇಳಬೇಕಾಗಿಲ್ಲ ಗುಬ್ಬುಚ್ಚಿ, ಯಾರಿಗೇನು ಬಾ ಅಂತಿದ್ರೆ ಇಲ್ಲ ಅಣ್ಣ ನಾನು ಹೇಳ್ತೀನಿ ಯಾಕೆ ನಾನು ಬಂದಿದ್ದೀನಿ ಅಂತ ಹೇಳ್ತಿದ್ದಾಳೆ. ಈ ಕಡೆ ತಾತನ ಕೇಳ್ತಾಳೆ, ಅಪ್ಪನ ಕೇಳ್ತಾಳೆ, ಮಾಣಿಕ್ಯನ ಕೇಳ್ತಾಳೆ, ಎಲ್ಲರನ್ನ ಕೂಡ ಒಂದೊಂದು ಪ್ರಶ್ನೆ ಕೇಳ್ತಾಳೆ. ಈ ಕಡೆ ಅಪ್ಪ ಮನೇಲಿ ಎಷ್ಟು ದುಡ್ಡಿದೆ ಅಂತ ಕೇಳ್ತಾರೆ, 3 ಲಕ್ಷ ಅಂತಾರೆ. ಜೊತೆಗೆ ಇಲ್ಲಿ ಮನೆ ಕೆಲಸದವನ್ನ ಎಷ್ಟು ಅಕ್ಕಿ ಇದೆ ಅಂದಾಗ 25 kg ಒಂದು 4 ಮೂಟೆ ಇರ್ಬೋದು ಅಂತಾರೆ. ಅಣ್ಣನ ಎಷ್ಟು ಕಾರಿದೆ, ಎಷ್ಟು ಬೈಕ್ ಇದೆ, ಎಷ್ಟು ಪೆಟ್ರೋಲ್ ಇದೆ ಅಂದಾಗ ಈ ಕಡೆ ಪ್ರತಿಯೊಂದನ್ನು ಕೂಡ ಸ್ಟೋರೇಜ್ ಸಮೇತ ಎಲ್ಲವನ್ನೂ ಕೂಡ ಹೇಳ್ತಾರೆ ಮಾಣಿಕ್ಯ. ಈಗ ನಮ್ಮ ಮನೇಲಿ 3 ಕಾರಿದೆ, 1 ಬೈಕ್ ಇದೆ, ಎಮರ್ಜೆನ್ಸಿಗೆ ಬೇಕಾದ ಸ್ಟೋರೇಜ್ ಪೆಟ್ರೋಲ್ ಕೂಡ ಇದೆ. ಅದರ ನಡುವೆ ಮನೇಲಿ ಅಪ್ಪ ಹೇಳುವ ಹಾಗೆ 3 ಲಕ್ಷ ಕ್ಯಾಶ್ ಇದೆ. ಜೊತೆಗೆ ಅಕ್ಕಿ ಮೂಟೆ ಮನೇಲಿ ತುಂಬಿದಾಗಿದೆ. ಇಷ್ಟೆಲ್ಲ ಇದು ಕಂಫರ್ಟ್ ಝೋನಲ್ಲಿ ಬೆಳೆದಂಥ ನಾನು ಆ ಅಪ್ಪು ಮನೆಗೆ ಹೋಗಿ ಹೇಗೆ ಬದುಕಲಿ? ಅವ್ರ ಮನೇಲಿ ಇನ್ನಿಲ್ಲವಾಗಿ ಕಾಟ, ಯಾರಿಗೆ ಎಷ್ಟೇ ಮಾಡಿದ್ರೂ ಬದಲಾಗ್ತಿಲ್ಲ. ಏನೋ ಬಿಸ್ನೆಸ್ ಮಾಡಿ ಅವರನ್ನೆಲ್ಲ ಎತ್ತೋಣ ಅಂತ ಅಂದ್ಕೊಂಡೆ, ಅದಕ್ಕೂ ಕೂಡ ಅವ್ರು ಮನಸ್ಸು ಮಾಡ್ತಿಲ್ಲ. ನಾನು ಮಾಡಿರೋ ಪ್ರಯತ್ನ ಎಲ್ಲ ಸಫಲ ಆಗೋದಿಲ್ಲ, ವಿಫಲನೇ ಆಗತ್ತೆ ಅಂತ ಅನ್ನಿಸ್ಬಿಡ್ತು. ಜೊತೆಗೆ ಅವ್ರದ್ದು ಬದಲಾಗೋ ಜಾಯಮಾನ ಅಲ್ಲ ಅಂತ ಅನ್ನಿಸ್ತು. ಅದಕ್ಕೆ ವಾಪಸ್ ಹೊರಟು ಬಂದುಬಿಟ್ಟೆ. ನಾನು ಕೂಡ ಅಂದ್ಕೊಂಡೆ ಪ್ರೀತಿ ಕೊಡು ಅಂತಾರಲ್ವ, ಹಾಗೆ ಅಪ್ಪು ಇದ್ರೆ ಎಲ್ಲ ಆಗಿಬಿಡತ್ತೆ ಅಂತ. ಬಟ್ ದುಡ್ಡಿನ ಮುಂದೆ ಯಾವ ಪ್ರೀತಿನೂ ಇಲ್ಲ, ಏನೂ ಇಲ್ಲ. ಅಪ್ಪು ದಿನ ದುಡಿಬಹುದು, 50 ರೂಪಾಯಿ ಜೇಬಲ್ಲಿರಲ್ಲ. ಮನೇಲಿ ಇಡೀ ಮನೆ ತಲೆಕೆಳಗಾಗಿ ಹುಡ್ಕಿದ್ರು 200-300 ರೂಪಾಯಿ ಸಿಗಲ್ಲ. ಜೊತೆಗೆ ನಮ್ಮ ಮನೇನ ಆಡ್ಕೊಳ್ಳೋದು ಬೇರೆ, ನನ್ನ ತವರ ಮನೇನ ಚೀಟಿಸಿ ಮಾತಾಡಿದ್ರೆ ಅದನ್ನು ಕೇಳೋಕ್ಕಾಗಲ್ಲ ನನ್ನಿಂದ. ಅದಕ್ಕೆ ನಾನು ಹೊರಟು ಬಂದುಬಿಟ್ಟೆ ಅಂತ ಗೌರಿ ಹೇಳ್ತಿದ್ದಾಳೆ. ಈ ಕಡೆ ಅಜ್ಜಿ ಮಾತ್ರ ಮದುವೆ ಆಗಬೇಕಿದ್ರೆ ನನಗೆ ಪ್ರೀತಿ ಇದ್ದರೆ ಆಯಿತು ಅಪ್ಪು, ಮದುವೆ ಆಗ್ತೀನಿ ಚೆನ್ನಾಗಿರ್ತೀನಿ ಅಂತ ಹೇಳಿಬಿಟ್ಟು ಇವತ್ತು ಈ ರೀತಿ ಮಾತನಾಡ್ತಿದ್ಯಲ್ಲ, ನಿಮ್ಮಮ್ಮನ ಮಗಳು ಅಂತ ಪ್ರೂವ್ ಮಾಡಿಬಿಟ್ಟೆ. ನಿಮ್ಮಮ್ಮ ಅವತ್ತು ಮಾಡಿದ ಕೆಲಸನೇ ನೀನು ಇವತ್ತು ಮಾಡ್ತಿದ್ಯಾ ಅಂತ ಅಜ್ಜಿ ಹೇಳಿದ ತಕ್ಷಣ ಇಲ್ಲಿ ಎಲ್ರಿಗೂ ಶಾಕ್ ಆಗುತ್ತೆ. ಈ ಅಮ್ಮ ಖಂಡಿತ ಅವತ್ತು ಏನು ನಡೆದಿದ್ದು ಅನ್ನೋ ವಿಷಯ ಹೇಳೋಕೆ ಹೊರಡ್ತಿದೆ, ಹೇಳಿದ್ರೆ ಅನಾಹುತನೇ ಘಟಿಸುತ್ತೆ ಅಂತ ಈ ಕಡೆ ಸುಗಂಧ ಅನ್ಕೋತಾ ಇದ್ರೆ, ಆ ಕಡೆ ತಾತ ತಡೀತಿದ್ದಾರೆ ಅಜ್ಜಿನ. ಏನು ಮಾತಾಡ್ತಿದ್ಯಾ, ಸುಮ್ಮನಿರು ಅಂದಾಗ ನೀವು ಸುಮ್ಮನಿರಿ, ಅವತ್ತಿಂದ ಇದನ್ನೆಲ್ಲ ಮನಸ್ಸಲ್ಲಿ ನಡೆದಿರೋದನ್ನು ಇಟ್ಕೊಂಡು ಮನಸ್ಸಲ್ಲಿ ಕುದ್ದಿ ಸಾಕಾಗೋಗಿದೆ ನನಗೆ, ಇವತ್ತು ನನ್ನ ಸತ್ಯ ಹೇಳೋಳೆ ಅಂತ ಅಜ್ಜಿ ಹೇಳ್ಬಿಡ್ತಾರೆ. ಈ ಕಡೆ ರಘುರಾಮ್ ಹೆಗ್ಡೆ ಕೂಡ ಅಮ್ಮನ ತಡೆಯೋಕೆ ಬರ್ತಾರೆ. ದಯವಿಟ್ಟು ಅಪ್ಪ ತಾತ ತಡಿಬೇಡಿ, ಅಜ್ಜಿ ಏನು ಹೇಳಬೇಕು ಅಂದ್ಕೊಂಡಿದ್ದಾರೋ ಹೇಳಲಿ ಅಂತ. ಈ ಕಡೆ ಏನು ಮಾಡಿದ್ರು ನಮ್ಮಮ್ಮ, ಏನು ನಡೀತು ಅಂತ ಗೌರಿ ಕೇಳ್ತಾ ಇದ್ರೆ, ಆ ಕಡೆ ಅಜ್ಜಿ ಏನು ನಡೀತಾ, ಅವತ್ತು ಏನು ನಡೀತು ಅನ್ನೋದು ನಿನಗೆ ನೆನಪಿದ್ದು ನೀನು ಹೇಳದಿದ್ರೆ ಇಷ್ಟೆಲ್ಲ ಆಗ್ತಾನೇ ಇರಲಿಲ್ಲ ಅಂತ ಹೇಳ್ತಿದ್ದಾರೆ. ಈ ಕಡೆ ಗೌರಿಗೆ ಅವತ್ತು ಏನಾಯಿತು ಅನ್ನೋದನ್ನು ನೆನಪು ಮಾಡ್ಕೋತಿದ್ದಾಳೆ. ಕ್ಲಾರಿಟಿ ಸಿಗ್ತಾ ಇಲ್ಲ ಏನಾಗ್ತದೆ ಅಂತ, ಎಲ್ಲ ಕೂಡ ಬ್ಲರ್ ವಿಷನಲ್ಲಿ ಬರ್ತಾ ಇದೆ. ಯಾರೋ ಒಬ್ಬರು ಬಂದು ತಲೆಗೆ ಹೊಡೆದಿದ್ದು, ಮಣ್ಣನ್ನು ಕೆತ್ಕಿದ್ದು, ಅಲ್ಲಿ ಹುತ್ತಾಕಿದ್ದು, ಹೋಗಿದ್ದು ಎಲ್ಲವೂ ನೆನಪಾಗ್ತದೆ. ಏನು ಎಂತೂ ಯಾವುದೂ ಕೂಡ ಗೊತ್ತಾಗ್ತಿಲ್ಲ. ಏನಾಯಿತು ಅವತ್ತು ನನ್ನಮ್ಮ ಅಂತ ಅಂದ್ಕೊಂಡು ತಲೆ ಹುಚ್ಚಿಡ್ದಾಗ ಆಗ್ತದೆ ಗೌರಿಗೆ, ಯಾವುದೂ ನನಗೆ ನೆನಪಾಗ್ತಿಲ್ಲ ಅಂತ. ಅತ್ತ ಕಡೆ ಅಪ್ಪು ಗೌರಿಯಲ್ಲಿ ಅಂತ ಕೇಳ್ತಾ ಇದ್ರೆ, ಈ ಕಡೆ ಮಂಗಳಮ್ಮ ಅವ್ರಿಗೆ ಮತ್ತು ಏನೂ ಗೊತ್ತಾಗ್ತಿಲ್ಲ ಗೌರಿ ಎಲ್ಲೋ ಹೋಗಿದ್ದಾರೆ ಅಂತ. ಬಟ್
ಸೇವಂತಿಗೆ ತುಂಬ ಚೆನ್ನಾಗಿ ಗೊತ್ತು, ನಮ್ಮ ಮಾತನ್ನು ಬೇಕು ಅಂತಲೇ ನಾವು ಮಾತಾಡಿದ್ವಿ, ಕೇಳಿಸ್ಕೊಂಡು ಮನೆ ಬಿಟ್ಟು ಹೋಗಿರೋ ಚಾನ್ಸಸ್ ಇದೆ ಅಂತ. ಬಟ್ ಇಲ್ಲಿ ಅಪ್ಪು ಒಂದು ಮಾತು ಹೇಳ್ತಿದ್ದಾರೆ, ಮನಸ್ಸು ಸರಿ ಇರಲಿಲ್ಲ, ಬಟ್ ನಾನು ಯಾಕೆ ಏನು ಅಂತ ಕೇಳಲಿಲ್ಲ ಅಂತ. ಈ ಕಡೆ ಮಂಗಳಮ್ಮ ಅವ್ರಿಗೆ ಅನಿಸುತ್ತೆ, ನಾನು ಮತ್ತು ಸೇವಂತಿ ಮಾತಾಡ್ತಿರೋದನ್ನು ಕೇಳಿಸ್ಕೊಂಡ್ಬಿಟ್ಲ ಗೌರಿ, ನಾನು ಅಪ್ಪು ಲೈಫಲ್ಲಿ ಗೌರಿ ಬಂದಾಗಿಂದ ಇನ್ನಿಲ್ಲದ ಘಟನೆಗಳು ನಡೀತಾ ಇದೆ, ಅಪ್ಪುಗೆ ಅಪಾಯಕ್ಕಾದಿದೆ ಅಂತ ಜಾತಕದಲ್ಲೂ ಕೂಡ ಹೇಳಿದ್ದಾರೆ ಅಂತ ಕೇಳಿಸ್ಕೊಂಡೆ ನಾನು ಹೊರಟು ಕೇಳ್ಬಿಟ್ಲ ಅಂತ ಅನ್ಕೋತಾರೆ. ತದನಂತರ ಈ ಕಡೆ ಅಪ್ಪು ಅಮ್ಮ ಏನಮ್ಮ ಯೋಚನೆ ಮಾಡ್ತಿದ್ಯಾ ನೀನು, ಅವತ್ತು ಮಾಡಿದಾಗೆ ಏನಾದರೂ ಹೇಳಿದ್ಯಾ ಗೌರಿಗೆ ಅಂದಾಗ ಈ ಕಡೆ ಏನಣ್ಣ ಅಮ್ಮನಿಗೆ ಈ ರೀತಿ ಮಾತನಾಡ್ತಿದ್ಯಲ್ಲ, ಅಮ್ಮಂಗೆ ಹುಷಾರಿಲ್ಲ ಅಂತ ಗೊತ್ತು, ಈ ಥರ ಪ್ರಶ್ನೆ ಮಾಡ್ತಿದ್ಯಾ ನೀನು, ನೀನೇ ಹೇಳಿದೆ ಅಲ್ವಾ ಗೌರಿ ಏನೇ ಮಾಡಿದ್ರು ನಂಗೆ ಗೊತ್ತಾಗತ್ತೆ ಅಂತ, ನೀನೇ ಈಗ ತಿಳ್ಕೊ ಏನು ಎಲ್ಲೋ ಹೋಗಿದ್ದಾಳೆ ಅಂತ ಅಮ್ಮನ ಪ್ರಶ್ನೆ ಮಾಡಿದ್ರೆ ಹೇಗೆ ನೀನು ಅಂತ ಪ್ರಶ್ನೆ ಮಾಡ್ತಾಳೆ ಅರ್ಚನಾ. ಹೌದಲ್ವಾ ಅಮ್ಮ, ದಯವಿಟ್ಟು ಕ್ಷಮಿಸ್ಬೇಡಮ್ಮ, ನೀನು ರೆಸ್ಟ್ ಮಾಡು, ನನಗೆ ಗೊತ್ತಿದೆ ಅವ್ರು ಬಂದೇ ಬರ್ತಾರೆ ಅಂತ, ನಾನು ಅವ್ರು ಕಾಯ್ತೀನಿ ಅಂತ ಹೇಳ್ತಾರೆ ಇಲ್ಲಿ ಅಪ್ಪು. ತದನಂತರ ಈ ಕಡೆ ಮಂಗಳಮ್ಮ ಅವರು ಕೂಡ ಹೋಗ್ತಾರೆ. ಬಟ್ ಆದರೂ ಅವ್ರಿಗೆ ಒಂದು ರೀತಿ ಕಾತಾಳ ಕಳವಳ, ಸೊಸೆ ಮನೆಗೇನೆಗೆ ಹೋಗ್ಬಿಟ್ಲ ಮನೆ ಬಿಟ್ಟು ಅಂತ. ತದನಂತರ ಈ ಕಡೆ ಅಪ್ಪು ಅಂತೂ ಫ್ರೆಂಡ್ಸ್ ಹತ್ರ ಮಂಜುವ್ರ ಹತ್ರ ಎಲ್ಲ ಇದನ್ನು ತೊಗೊಂಡು ಬಂದೆ ಜೇನನ್ನು ಗೌರಿ ಮುಖದಲ್ಲಿ ಖುಷಿ ನೋಡಬೇಕು ಅಂತ, ಆದರೆ ಇನ್ನೂ ಕೂಡ ಗೌರಿನೇ ಬಂದಿಲ್ಲ ಅಂತ ಹೇಳ್ತಿದ್ರೆ, ಹೋ ಗೌರಿ ಅದಕ್ಕೆ ಮುಖದಲ್ಲಿ ಖುಷಿ ನೋಡಬೇಕು ಅಂತ ತೊಗೊಂಡು ಬಂದಿದ್ಯಾ ಅಂತ ಕೇಳ್ತಿದ್ದಾರೆ. ಹೌದು, ಇದೇ ನನ್ನ ಮೊದಲನೇ ಗಿಫ್ಟ್ ಗೌರಿಗೋಸ್ಕರ ಅಂದಾಗ ಫಸ್ಟ್ ಗಿಫ್ಟ್ ಅಂತ ಬರೀ ಇಷ್ಟು ಕೊಡೋಕ್ಕಾಗತ್ತಾ, ಒಂದು ಫ್ಲವರ್ ಡೆಕೋರೇಷನ್ ಮಾಡಿದ್ದೆ ಕೊಡಬೇಕಲ್ವಾ ಅಂತ ಇನ್ನೊಬ್ಬ ಫ್ರೆಂಡ್ ಹೇಳಿದ್ರೆ, ಅಷ್ಟಕ್ಕೆಲ್ಲ ದುಡ್ಡು ಎಲ್ಲಿ ತರೋಣ, ಇದೆಲ್ಲ ಫಿಲಿಮ್ಗಷ್ಟೇ ಚಂದ ಅಂತ ಹೇಳ್ತಾರೆ ಅಪ್ಪು. ಹಾಗಿದ್ರೆ ನನ್ನ ಹತ್ರ ಇನ್ನೊಂದು ಐಡಿಯಾ ಇದೆ, ಕಾಡಿನ ಹೂವೆಲ್ಲ ಹಾಕಿಬಿಟ್ಟು ಎಲ್ಲನೂ ಮಾಡಿಬಿಡೋಣವಾ ಅಂದಾಗ, ಅದೇನು ಹಳೆ ಮುದುಕಿಗೆ ಹೊಸ ಸೀರೆ ಉಡಿಸ್ತಾ ಕಾಣಿಸುತ್ತೆ, ಡಬ್ಬ ಐಡಿಯಾ ಇದು ಅಂತ ಹೇಳ್ತಿದ್ದಾರೆ ಅಪ್ಪು. ಜೊತೆಗೆ ಗೌರಿ ಬರಲಿ, ಅವಳ ಮುಖದಲ್ಲಿ ಎಷ್ಟು ಖುಷಿ ಆಗುತ್ತೆ ನೀನು ಕೊಟ್ಟಾಗ ಅನ್ನೋದನ್ನು ನೋಡೋದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ ಅಂತ ಅಪ್ಪು ಹೇಳ್ತಿದ್ದಾರೆ. ಅತ್ತ ಕಡೆ ತಲೆ ತಿರುಗ್ತಾ ಇದೆ ಗೌರಿಗೆ, ಈ ಕಡೆ ಮಾಣಿಕ್ಯ ಹೋಗಿದ್ದೆ, ಗೌರಿ ಏನೂ ಆಗಲ್ಲ ಗುಬ್ಬಚ್ಚಿ, ಸುಮ್ಮನಿರು ಸಮಾಧಾನ ಮಾಡ್ಕೊ ಅಂತ. ಏನಜ್ಜಿ ಮಾಡಿದ್ರಿ ನೀವು, ಅದ್ಯಾವುದೋ 16-17 ವರ್ಷದಿಂದ ನಡೆದೋಗಿರೋ ಘಟನೆ ಕಟ್ಕೊಂಡು ನನಗೆ ಇವತ್ತು ಬೇಕಾಗಿಲ್ಲ, ನನಗೆ ಬೇಕಾಗಿರೋದು ನನ್ನ ಗುಬ್ಬಚ್ಚಿ ಚೆನ್ನಾಗಿರೋದು ಅಂತ ಹೇಳ್ತಿದ್ದಾರೆ ಮಾಣಿಕ್ಯ. ಈ ಕಡೆ ಅವತ್ತು ಏನಾಯಿತು ನಿಜವಾಗ್ಲೂ ಅಚ್ಚಿ ನನಗೇನೂ ಕೂಡ ನೆನಪಿಲ್ಲ, ಹಾಗಿದ್ರೆ ನಮ್ಮಮ್ಮ ಏನು ಮಾಡಿದ್ಲು ಅಂತ ಗೌರಿ ಕೇಳಿದಾಗ ಈ ಕಡೆ ತಾತ ಏನೂ ಮಾಡಿಲ್ಲ ಕಂದ, ನಿಮ್ಮಮ್ಮ ವಜ್ರ, ನೀನು ಕೂಡ ವಜ್ರನೇ, ಇನ್ಯಾರು ನನ್ನ ಮೊಮ್ಮಗಳು ಈ ಮನೇಲಿರ್ತಾಳೆ, ಅವಳಿಗೆ ಯಾರು ಏನೂ ಅನ್ಕೂಡ್ದು, ಈ ಮನೆ ಕಂದ ನೀನು, ಪ್ರಾಣ ನೀನು, ಜೀವ ನೀನು ಅಂತ ತಾತ ಹೇಳ್ತಾರೆ. ನಂತರ ಗೌರಿನ ಕರ್ಕೊಂಡು ಹೋಗ್ತಾ ಇದ್ರೆ ಅಷ್ಟರಲ್ಲಿ ಶರಣ ಬರ್ತಾರೆ. ಏನಿದು ಗೌರಿ ನೀನು ಮಾತ್ರ ಬಂದು ಆ ಗಂಡ ನಿಮ್ಮ ಮನೆಯವರೆಲ್ಲ ಬಂದಿದಾರ ಅಂತ, ಅಚ್ಚು ಬಂದ್ಬಿಟ್ಲೇನೋ ಅಂತ ಖುಷಿಯಿಂದ ಕೇಳ್ತಿದ್ರೆ, ಇಲ್ಲೇನೋ ಆಗ್ತಿದ್ರೆ ನೀನೇನೋ ಮಾತಾಡ್ತಿದ್ಯಲ್ಲ ಶರಣ ಅಂತ ಹೇಳ್ತಿದ್ದಾರೆ ಈ ಕಡೆ ಅಜ್ಜಿ. ಈ ಕಡೆ ಏನು ಮಾಣಿಕ್ಯ ಕಿಟ್ಟೆಲ್ಲ ಇಟ್ಕೊಂಡು ನಿಂತಿದ್ಯಾ, ಇವತ್ತು ಹೋಗೋಕೆಲ್ಲರೂ ಹೊರಡ್ತಿದ್ಯಾ, ಅದಕ್ಕೆ ಗೌರಿ ಬಾಯ್ ಮಾಡೋಕ್ಕೆ ಬಂದ್ಲಾ ಅಂದರೆ, ಇಲ್ಲಿ ನನಗೆಲ್ಲೂ ಹೋಗ್ತಿಲ್ಲ, ಗೌರಿ ಇಲ್ಲಿ ಹೋಗೋಕ್ಕೂ ಬಂದಿಲ್ಲ, ಗೌರಿ ಇಲ್ಲೇ ಉಳ್ಕೊಳ್ಳೋದಕ್ಕೆ ಬಂದಿದ್ದಾಳೆ ಅಂತ ಹೇಳಿದ ತಕ್ಷಣ ಶರಣಂಗೆ ಶಾಕ್ ಆಗ್ತಾರೆ. ಏನು ಗೌರಿ ಇಲ್ಲೇ ಉಳ್ಕೊಳ್ಳೋಕೆ ಬಂದಿದ್ದಾರೆ ಅಂತ, ಹಾಗಿದ್ರೆ ಇಲ್ಲಿ ಅರ್ಚನಾ ತಂದೆಗೂ ಇಲ್ಲೂ ಏನು ಸಂಬಂಧ ಇದೆ? ಖಂಡಿತವಾಗ್ಲೂ ಅಲ್ಲಿ ಅರ್ಚನಾ ಕೂಡ ಇನ್ನಿಲ್ಲದ ಒಂದು ಬ್ಲರಿ ವಿಷನಲ್ಲಿ ಯಾವುದೋ ಒಂದು ನೆನಪು ಮಾಡ್ಕೋತಾರೆ. ಅಲ್ಲಿ ಅವ್ರ ತಂದೆ ಇದ್ದಾರೆ, ಅದಕ್ಕೆ ಕಾರಣ ತನ್ನ ತಂದೆಯ ಸಾವಿಗೋ, ತನ್ನ ತಂದೆ ಕಾಣಿ ಆಗೋದಕ್ಕೋ ಗೌರಿ ಅಂದ್ಕೊಂಡಿದ್ದಾಳೆ. ಇನ್ನೂ ಕೂಡ ಆ ತಂದೆ ಸತ್ತಿಲ್ಲ, ಇನ್ನೂ ಕೂಡ ಬಚ್ಚಿಟ್ಕೊಂಡಿದ್ದಾರೆ ಅವ್ರ ತಂದೆ. ಬಟ್ ಇಲ್ಲಿ ಗೌರಿ ಅಮ್ಮಂಗೂ ಏನೋ ತೊಂದರೆ ಆಗಿದೆ, ಅದು ಅರ್ಚನಾ ತಂದೆನೇ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತದೆ. ಹಾಗಿದ್ರೆ ಏನಿರಬಹುದು ಆ ಒಂದು ಕರಾಳ ಅಧ್ಯಾಯದಲ್ಲಿ, ಏನಿರಬಹುದು ಆ ಒಂದು ಕರಾಳ ಕತೆ ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೆ ರೀಚ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ.